ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನೋಡಿ ಥ್ರೆಡ್ಸ್ಗಳು ಹೇಗೆ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿವೆ ಅಂತ ನಾವು ಮಿಷನ್ನ ರೂಮನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಈ ಥರ ನಾವು ಅಲ್ಲಿ ಇಲ್ಲಿ ಒಂದು ಕಲರ್ ಎಕ್ಸ್ಚೇಂಜ್ ಆಗಿರ್ತಾವಲ್ವ, ಸ್ವಲ್ಪ ಧೂಳು ಸಹ ಆಗಿತ್ತು. ಅದಕ್ಕೆ ನಾವು ರೂಮನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ನೋಡ್ರಿ, ಈ ಥರ ನಮ್ಮ ಥ್ರೆಡ್ಸ್ಗಳ ರಾಶಿಗಳಿವೆ. ಈ ಥರ ಥ್ರೆಡ್ಸ್ಗಳ ರಾಶಿಗಳು ಬಿದ್ದುಬಿಟ್ಟಿವೆ ನೋಡಿ ಫ್ರೆಂಡ್ಸ್. ಇವನ್ನೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೀವಿ. ಎಷ್ಟಿಟ್ರೂ ಸಾಕಾಗ್ತಾ ಇಲ್ಲ. ನೋಡಿ, ಇಲ್ಲಿ ಒಂದೇ ಕಲರ್ ಥ್ರೆಡ್ಸ್ಗಳನ್ನು, ಗೋಲ್ಡ್ ಥ್ರೆಡ್ಸ್ಗಳನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಈ ಥರ ರಾಶಿ ರಾಶಿ ಥ್ರೆಡ್ಸ್ಗಳಿದ್ದಾವೆ ನೋಡ್ರಿ. ಇಲ್ಲೂ ಸಹ ಜೋಡಿಸ್ಬೇಕಾಗಿದೆ. ವರ್ಕ್ ಸಹ ತುಂಬ ಬಂದ್ಬಿಟ್ಟಿವೆ ಫ್ರೆಂಡ್ಸ್. ಮದುವೆ ಸೀಸನ್ನು ಸ್ಟಾರ್ಟ್ ಆಯ್ತಲ್ವ, ತುಂಬ ಬ್ಲೌಸಸ್ಗಳು ಬಂದಿವೆ. ಅದಕ್ಕೆ ಒಂದು ಸಾರಿ ಮಿಷಿನ್ ರೂಮನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಆಯಿಲ್ ಬಿಟ್ಟು ಮತ್ತು ಗ್ರೀಸ್ ಹಚ್ಚಿ ಸ್ವಲ್ಪ ಎಲ್ಲ ಮೊದಲೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಆ ನಂತರ ಮಿಷನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡ್ರಿ. ಈ ಥರ ಆಗಿಬಿಟ್ಟಿವೆ ನಮ್ಮ ರೂಮು. ಇಲ್ಲೂ ಸಹ ಥ್ರೆಡ್ಸ್ಗಳು ಈ ಥರ ಒಂದಕ್ಕೊಂದು ಅರ್ಜೆಂಟಲ್ಲಿ ತಗೋವಾಗ ಈ ಥರ ಎಲ್ಲ ಚೇಂಜ್ ಆಗಿಬಿಟ್ಟಿವೆ ನೋಡಿ ಕಲರ್ಸು. ಅದಕ್ಕೆ ನಾವು ಒಂದೇ ಕಲರಲ್ಲಿ ಥ್ರೆಡ್ಸನ್ನು ಜೋಡಿಸೋಣ. ಒಂದು ಈ ಬಾಕ್ಸ್ ಏನಾದರೂ ತೊಗೊಂಡ್ರೆ ಅದರಲ್ಲಿ ಸೇಮ್ ಒಂದೇ ಕಲರ್ ಇರಬೇಕು. ಆ ಥರ ಜೋಡಿಸಿದರೆ ನಮಗೆ ಅನುಕೂಲ ಆಗುತ್ತೆ. ಯಾವ ಥ್ರೆಡ್ಸ್ ಇಲ್ಲ ಅಂತ ನಮಗೆ ಆ ಕಲರ್ ನೋಡಿದಾಗ ಆ ಥ್ರೆಡ್ಸ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ ನೋಡ್ರಿ. ಈ ಥರ ಇದೆ ನಮ್ಮ ಕತೆ. ಮನೆಯಲ್ಲಿ ಇನ್ನೊಬ್ರು ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಮನೆ ಕೆಲಸವನ್ನು ಮಾಡಿಕೊಂಡು ಈ ಥರ ಕ್ಲೀನಿಂಗ್ ಸಹ ಮಾಡ್ಕೋಬೇಕಾಗಿದೆ. ವರ್ಕ್ ಈಗ ನೋಡಿ ಫ್ರೆಂಡ್ಸ್, ಒಂದು ಇಟ್ಟಿದ್ದೇನೆ. ಈ ಥರ ಇದೆ ನೋಡಿ ನಮ್ಮ ರೂಮು. ಇನ್ನು ತುಂಬ ಜೋಡಿಸೋ ಕೆಲಸ ನಡೆದಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸಲ ರೂಮನ್ನೆಲ್ಲ ಜಿಡಿಯನ್ನೆಲ್ಲ ನೋಡಿ ಈ ಥರ ಆಗಿಬಿಟ್ಟಿದೆ. ಅದನ್ನೆಲ್ಲ ಜಿಡಿ ಎಲ್ಲ ತೆಗೆದು ದಾರಗಳನ್ನು ನೀಟಾಗಿ ಜೋಡಿಸಿ ಆನಂತರ ನಮ್ಮ ಮತ್ತು ಮಿಷನ್ ರೂಮ್ನೆಲ್ಲ ಕಸನೆಲ್ಲ ತೆಗೆದು ಹಾಕಿ ಉಪ್ಪು ನೀರು ಮತ್ತು ಸ್ವಲ್ಪ ಫಿನೈಲ್ ಹಾಕಿ ನಮ್ಮ ರೂಮನ್ನು ಕ್ಲೀನ್ ಮಾಡಿ ನಂತರ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡ್ರಿ. ಅದಕ್ಕೆ ಈ ಥರ ವರ್ಕ್ ಮಾಡೋರಿದ್ದರೆ, ಒಬ್ಬರು ಇದ್ದರೆ ಸ್ವಲ್ಪ ತೊಂದರೆ ಆಗುತ್ತೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಮನೆಯಲ್ಲಿ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಚೆನ್ನಾಗಿರುತ್ತೆ. ಇದು ಒಂದು ದಿನಕ್ಕೆ ಮುಗಿಯೋ ಕೆಲಸ ಅಲ್ಲ. ಇನ್ನೂ ಒಂದಿನ ಆಗುತ್ತೆ ಈ ಕೆಲಸವನ್ನು. ಇನ್ನೂ ಒಂದಿನ ಆಗುತ್ತೆ. ಯಾಕಂದರೆ ಒಂದೇ ದಿನದಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಥರ ಮಾಡ್ತೀವಿ ಅಂತಂದರೆ ಅದು ಆಗ್ಲಾರ್ದ ಕೆಲಸ ಫ್ರೆಂಡ್ಸ್ ಎಲ್ಲ. ಯಾಕಂದರೆ ಧೂಳು ಬಿದ್ದ ಥ್ರೆಡ್ಸ್ಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆ ನಂತರ ಜೋಡಿಸೋದು ಮತ್ತು ಒಂದ್ರ ಮೇಲಿಂದ ಜೋಡಿಸೋದು. ಮತ್ತು ನಮ್ಮ ರೂಮ್ನಲ್ಲಿ ಸಹ ನೋಡಿ ಎಲ್ಲ ಧೂಳು ಆಗಿಬಿಟ್ಟಿದೆ. ಈ ಥರ ಎಲ್ಲ ಆಗಿಬಿಟ್ಟಿದೆ. ಕಲೆಗಳೆಲ್ಲ ಇದೆಲ್ಲ ಹರಡ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಈ ಥರ ಇದ್ದರೆ ನಮಗೆ ವರ್ಕ್ ಹಾಕೋಕ್ಕೆ ಒಂಥರ ನೆಗೆಟಿವ್ ಎನರ್ಜಿ ಅಂತ ಅನಿಸುತ್ತೆ ನೋಡಿ. ಇಲ್ಲೆಲ್ಲ ಜಿಡಿಗೆ ತುಂಬ್ಕೊಂಡ್ಬಿಟ್ಟಿದೆ. ಈ ಥರ ಇದನ್ನೆಲ್ಲ ಮೊದಲು ಕ್ಲೀನ್ ಮಾಡಿಕೊಂಡು ಆನಂತರ ಇಲ್ಲಿ ನೋಡಿ ಪೂಜೆ ಮಾಡಿದ ಹೂವು ಕುಂಕುಮ ಎಲ್ಲ ಒಂದು ಕಡೆ ಧೂಳು ಅನ್ನಿಸ್ತಾನೆ ಇದೆ. ಇಲ್ಲಿ ನೋಡಿ ನಮ್ಮ ಮಾನಿಟರ್ ಸಹ ತುಂಬ ಡಸ್ಟ್ ಕುಂತ್ಕೊಂಡ್ಬಿಟ್ಟಿದೆ. ಈ ಥರ ಡಸ್ಟ್ ಕುಂತ್ಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾವು ಮಿಷನ್ ರೂಮ್ನಲ್ಲಿ ಈಗ ಬೇಸಿಗೆ ಬಂತಲ್ವ,
ಸ್ವಲ್ಪ ರೂಮ್ ಭಾಳ ಹೀಟ್ ಆಗುತ್ತೆ ಅಂತಂದು ನಾವು ಫ್ಯಾನನ್ನು ಕೂಡಿಸಿದ್ದೀವಿ ನೋಡ್ರಿ. ಇಲ್ಲಿ ಒಂದು ಫ್ಯಾನ್ ಇದೆ, ಇದು ಒಳಗಿರುವಂತಹ ಗಾಳಿಯನ್ನು ಹೊರಗೆ ಹಾಕುವಂಥ ಫ್ಯಾನ್ ಇದು. ಇದು ಸ್ವಲ್ಪ ಕೂಲ್ ಮಾಡುತ್ತೆ. ಈ ಥರ ಇದೆ ನೋಡಿ ಇವತ್ತು ನಮ್ಮ ಕೆಲಸ. ನಾನು ಇಲ್ಲಿ ಈ ಜರಿ ವರ್ಕ್ಗೆ ಹಾಕುವ ಜರಿಗಳನ್ನು ಒಂದು ಸೈಡ್ ಇಟ್ಕೊಂಡಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಈ ಥರ ಕಲರ್ ಜರಿಗಳಿವೆ. ಇಲ್ಲಿ ಒಂದಿದೆ, ಮತ್ತು ನಾನು ನಿಮಗೆ ಹೇಳಿದ್ನಲ್ವಾ ಲೆಕ್ಕ ಬರ್ಕೋಬೇಕಾಗುತ್ತೆ ಅಂತ, ಅದಕ್ಕೆ ನಾನು 2 ಕಾಪಿಗಳನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಒಂದು ನಮ್ಮ ಟೈಲರ್ ಅವ್ರಿಗೆ ಒಂದು ಕಾಪಿಯನ್ನು ಮಾಡಿದ್ದೇನೆ, ಮತ್ತು ಬೇರೆ ಕಡೆಯಿಂದ ವರ್ಕ್ ಬರೋರಿಗೆ ಒಂದು ಕಾಪಿ ಡೈರಿಯನ್ನು ಬರ್ಕೊಳಕ್ಕೆ ಅಂತ ನಾನು ಈ ಥರ ಕಾಪಿಗಳನ್ನು ಮಾಡ್ಕೊಂಡಿದ್ದೇನೆ ನೋಡ್ರಿ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಇದು ನೋಡಿ ಫ್ರೆಂಡ್ಸ್, ಇದು ನಮ್ಮ ಊರಿಂದ ತಂದಿರುವಂತಹ ಜಾಂಡೀಸ್ ರೋಗಕ್ಕೆ ಮದ್ದು. ಇದು ಅದು ಕಾಯಿ ನಮ್ಮೂರಿಂದ ತಂದಿದ್ರು, ಅದು ಸಹ ಇಲ್ಲೇ ಇದೆ. ಇದು ಬ್ರಷ್, ಇದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಗಲೀಜಿದ್ರೆ. ಇದು ಟೇಪು, ನಮ್ಮ ಕಡೆ 2 ಟೇಪ್ ಇದೆ, ಕತ್ರಿಗಳಿವೆ 2, ಮತ್ತು ಇವು ಕ್ಲಿಪ್ಸ್. ಇಲ್ಲಿ ಬಟ್ಟೆ ಏನಾದರೂ ಜರುಗುತ್ತೆ ಅಂತಂದು ನಾನು ಕ್ಲಿಪ್ಸನ್ನು ಹಾಕಿದ್ದೆ ನೋಡ್ರಿ. ಈ ಥರ ಇದೆ ನೋಡಿ ಮತ್ತು ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದು ಆಯಿಲಿನ ಬಾಟಲು, ಅದು ಇದು ಥ್ರೆಡ್ಸ್ ಫ್ರೆಂಡ್ಸ್ ಸುತ್ಕೊಳ್ಳೋಕ್ಕೆ ಅಂತ ಕೊಟ್ಟಿರೋದು. ಇಲ್ಲಿ ನೋಡಿ ಮಿರರ್ ಶೀಟ್ಗಳಿವೆ. ಈ ಥರ ಇದೆ ನೋಡಿ ನಮ್ಮ ರೂಮು. ಮತ್ತು ನಾನು ಇದನ್ನು ಜೋಡಿಸಿದ ನಂತರ ಮತ್ತೊಮ್ಮೆ ತಮಗೆ ತೋರಿಸ್ತೀನಿ ನೋಡ್ರಿ. ನಾನು ಓದೋಕ್ಕೆ ಅಂತ ತಂದಿರುವಂತಹ ಪುಸ್ತಕಗಳು ಇಲ್ಲೇ ಇವೆ ನೋಡಿ ಫ್ರೆಂಡ್ಸ್. ಇನ್ನೂ ಹಲವಾರು ಪುಸ್ತಕಗಳಿದ್ದು ಅವುಗಳನ್ನು ಸಹ ನಾನು ಜೋಡಿಸಬೇಕಾಗಿದೆ. ಆನಂತರ ಸಿಗ್ತೀವಿ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಇನ್ನು ಮುಂದಿನ ವೀಡಿಯೋಸಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾವೆ ಫ್ರೆಂಡ್ಸ್ ತಮಗೋಸ್ಕರ. ಇವು ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ತಿರ ಇದ್ವಲ್ಲ ನೆಲ್ಲಿಕಾಯಿಗಳು, ಅವುಗಳನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ಎಷ್ಟು ಗೊಂಚಲು ಹಿಡಿದು ಬಿಟ್ಟಿವೆ ಅಂದರೆ ತುಂಬ ಗೊಂಚಲಾಗಿ ಹಿಡಿದು ಬಿಟ್ಟಿವೆ. ಬಟ್ ಈ ಗಿಡ ಹಾಕಿದ್ದೇ ತಪ್ಪು ಅಂತ ಅನ್ನಿಸ್ತಾ ಇದೆ ನಮಗೆ. ಯಾಕಂದರೆ ತುಂಬ ಮಕ್ಕಳು ಬಂದು ಇನ್ನೂ ಕಚ್ಚು ಕಾಯಿಗಳಿವೆ, ಅವನ್ನೆಲ್ಲ ಹರ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಓಣಿಯಲ್ಲಿರುವಂತಹ ಮಕ್ಕಳೇ ಇಲ್ಲಪ್ಪ ಕಾಯಿ ಇದ್ದಾವೆ ಅಂತಂದರೂ ಕೇಳ್ತಾನೆ ಇಲ್ಲ. ನಮಗಂತೂ ಈ ಗಿಡ ಹಾಕಿದೆ ಬೇಜಾರು ಅನಿಸ್ಬಿಟ್ಟಿದೆ. ಯಾಕಂದರೆ ಹಣ್ಣು ಸ್ವಲ್ಪ ದ್ವಾರಗಾಯಿ ಥರ ಆಗೋಕ್ಕೇ ಬಿಡ್ತಾ ಇಲ್ಲ ಮಕ್ಕಳು. ತುಂಬ ನಾವು ಒಂದು ಸ್ವಲ್ಪ ಒಳಗಡೆ ಹೋದರೆ ಸಾಕು, ಒಂದು 5-6 ಹುಡುಗರು ಬಂದು ಮೇಲೆ ನಮ್ಮದು ಕಂಪೌಂಡನ್ನೆಲ್ಲ ಹತ್ತಿ ಅವು ಕಾಯಿ ಅಂತ ಬಿಡದೆ ಉದುರಿಸ್ಕೊಂಡು ಗಿಡನ ಮುರ್ಕೊಂಡು ತುಂಬ ಕೀಟ್ಲೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಹೇಳಬೇಕು ಅಂದರೆ ನಾವೇನಾದರೂ ಗದರಿಸಿ ಕಳಿಸ್ತೀವಿ ಫ್ರೆಂಡ್ಸ್. ಕೆಲವೊಂದು ಸಲ ಒಳಗಡೆ ಇದ್ದಾಗ ಆ ಥರ ಮಾಡಿದ್ರಿ ಮಕ್ಕಳು ಏನೂ ಗೊತ್ತಾಗಲ್ಲ. ನಾವೇನಾದರೂ ಜೋರು ಗದರಿಸಿ ಏನಾದರೂ ಆದರೆ ಪ್ರಾಬ್ಲಮ್ ಅಂತ ಸುಮ್ಮನೆ ಆಗಿಬಿಟ್ಟಿವಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಈ ಥರ ಇದೆ ನೋಡಿ ನಮ್ಮ ಸಮಸ್ಯೆ. ನಮ್ಮ ಇವತ್ತು ಅರಳಿರುವಂತಹ ಹೂವುಗಳಿವು. ಅದಕ್ಕೆ ಮನೆಯ ಕಾಂಪೌಂಡ್ ಒಳಗಡೆ ನೀವು ಹಣ್ಣಿನ ಗಿಡಗಳು ಹಾಕಿದರೆ ಕಾಂಪೌಂಡ್ಗೆ ಹೊರಗಡೆ ಹಾಕಬೇಡಿ ಫ್ರೆಂಡ್ಸ್. ಸ್ವಲ್ಪ ಒಳಮುಖವಾಗಿಯೇ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಮಕ್ಕಳು ನಾವೇನಾದರೂ ಗದರಿಸಿ ಏನಾದರೂ ತೊಂದರೆ ಆಯಿತು ಅಂದರೆ ಅದಕ್ಕೆ ನಾವು ಸಹ ಹುಷಾರಾಗಿರಬೇಕು. ಕಾಂಪೌಂಡಿನ ಒಳಗಡೆ ಗಿಡಗಳನ್ನು ಹಾಕಿ, ಇಲ್ಲಾಂದರೆ ಅವು ಏನು ಹಣ್ಣಾಗೋಕ್ಕೆ ಬಿಡಲ್ಲ, ತುಂಬ ವೇಸ್ಟ್ ಮಾಡಿಬಿಡ್ತಾರೆ.
ಜನರು ತಮ್ಮ ಮನೆ ಮುಂದೆ ಹಾಕಿದ್ರೆ ಈ ಥರ ತೊಗೊಂಡು ಹೋದರೆ ಸುಮ್ಮನೆ ಇರ್ತಾರಾ? ಯಾರು ಸುಮ್ಮನೆ ಇರಲ್ಲ ಅಲ್ವಾ? ಅದಕ್ಕೆ ನಾವು ಇನ್ನೊಬ್ಬರು ಮನೆಗೆ ಹೋಗಿ ತೊಂದರೆ ಕೊಟ್ಟರೆ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.